ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳೇ ಆಗಿಬಿಟ್ಟಿದೆ. ಯಾಕೋ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಗ್ಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಯಾವಾಗ ಹಾಕಿದ್ದೀನಿ ಅಂತ ಅಂದರೆ ಬ್ರೈಡಲ್ ಜ್ಯುವೆಲರೀಸ್ ಎಲ್ಲ ತರೋಕ್ಕೆ ಅಂತ ಚಿಕ್ಕಪೇಟೆಗೆ ಹೋದಾಗ ನಾನು ಲಾಸ್ಟ್ ವೀಡಿಯೋಸ್ ಹಾಕಿದ್ದು. ಬಟ್ ಅದಾದಮೇಲೆ ವೀಡಿಯೋಸೇ ಅಪ್ಲೋಡ್ ಮಾಡಿಲ್ಲ. ಸ್ಟುಡಿಯೋ ಕೂಡ ಓಪನ್ ಆಗಿ 3 ಮಂತ್ಸ್ ಆಯಿತು. ಫೈನಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಕ್ಲಾಸಸ್ಸು ಕೂಡ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮೆಹಂದಿ ಕ್ಲಾಸಿಗೆ ಇಬ್ಬರು ಸ್ಟೂಡೆಂಟ್ ಜಾಯಿನ್ ಆಗಿದ್ದಾರೆ. ಸೊ Jan 1 ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಕ್ಲಾಸಸ್ ಎಲ್ಲ ಕೂಡ ನಡೀತಾ ಇದೆ. ಆರಿ ವರ್ಕ್ ಕ್ಲಾಸ್, ಮೆಹಂದಿ ಕ್ಲಾಸ್ ಆ್ಯಂಡ್ ನೇಲ್ ಆರ್ಟ್ ಕ್ಲಾಸ್ 3 ಕ್ಲಾಸಸ್ ಕೂಡ ಇದೆ. ಆರಿ ವರ್ಕ್ ಕ್ಲಾಸ್ ಬಂದು 35 ಡೇಸ್ ಕ್ಲಾಸ್ ಇರುತ್ತೆ. ಮೆಹಂದಿ ಕ್ಲಾಸು ಕೂಡ 35 ಡೇಸ್ ಕ್ಲಾಸ್ ಇರುತ್ತೆ. ನೇಲ್ ಆರ್ಟ್ ಕ್ಲಾಸ್ ಬಂದು 10 ಡೇಸ್ ಕ್ಲಾಸ್ ಇರುತ್ತೆ. ಎಲ್ಲನೂ ಕೂಡ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ ಇರುತ್ತೆ. 0 ಲೆವೆಲಿಂದ ಬಂದರೂ ಕೂಡ ನೀವು ಕ್ಲಾಸಸ್ನ ಅಟೆಂಡ್ ಆಗಿ ನೀವು ಕ್ಲಾಸಸ್ನ ಕಲಿಬೋದು. ಫೀಸ್ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ. ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ನು ಏನೇನು ಡೀಟೇಲ್ಸ್ ಬೇಕು ಎಲ್ಲನೂ ಕೂಡ ನಾನು ಹೇಳ್ತೀನಿ. ಯಾವಾಗಲೂ ಅನ್ನಿಸ್ತಿತ್ತು ಏನಾದರೂ ಕಲಿಬೇಕು, ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಏನಾದರೂ ಕಲಿಬೇಕು ಅಂತ ಅನ್ನಿಸ್ತಿತ್ತು. ಸೊ ನಾನು ಫಸ್ಟ್ ಕಲ್ತಿದ್ದು ಅಂದರೆ ಕುಚ್ಚಾಕೋದು. ಅದಾದ ನೆಕ್ಸ್ಟ್ ಆರಿ ವರ್ಕ್ ಕಲ್ತ್ಕೊಂಡೆ. ಆರಿ ವರ್ಕ್ ಆದಮೇಲೆ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಮೆಹಂದಿ ಆರ್ಟಿಸ್ಟ್ ಆದಮೇಲೆ ನೇಲ್ ಆರ್ಟಿಸ್ಟ್. ಇವಾಗ ಎಲ್ಲನೂ ಕೂಡ ಎಲ್ಲ ಕೋರ್ಸು ಕೂಡ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಫೈನಲಿ ಸ್ಟುಡಿಯೋ ಕೂಡ ಓಪನ್ ಆಯಿತು. ನಾನು ವೀಡಿಯೋಸ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೊಟ್ಟೋಗಿತ್ತು ಅಂತಲೇ ಹೇಳ್ಬೋದು. ಫೈನಲಿ ಸ್ಟುಡಿಯೋ ಓಪನ್ ಆಯಿತು. ಸ್ಟುಡಿಯೋ ಓಪನ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಬಟ್ ಇಷ್ಟೆಲ್ಲ ಕಲ್ತ ಮೇಲೆ ಏನಾದರೂ ಒಂದು ಮಾಡಲೇಬೇಕಲ್ಲ. ಮನಸ್ಸಲ್ಲೆಲ್ಲೋ ಒಂದು ಸ್ವಲ್ಪ ಆಸೆ ಇತ್ತು, ಇಲ್ಲ ಏನಾದರೂ ಮಾಡಬೇಕು ಅಂತ. ಫೈನಲಿ ಪುಟ್ಟದಾಗಿ ನನಗೆ ಹೇಗೆ ಬೇಕೋ ಆ ಥರ ನನ್ನ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ಟುಡಿಯೋ ಲೊಕೇಟ್ ಆಗಿರೋದು ಬಂದು IT ಕಾಲೇಜ್ ರೋಡ್ ನಿಯರ್ RMC ಕುಣಿಗಲ್. ಫೈನಲಿ ಇಟ್ಸ್ ಮೈ ಡೇ. ಇದರಲ್ಲಿ ನಮ್ಮ ಮನೆಯವ್ರ ಸಪೋರ್ಟ್ ತುಂಬಾ ಇದೆ ಅಂತಲೇ ಹೇಳ್ಬೋದು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ಲಾಸಸ್ಸು ಕೂಡ ಎಲ್ಲ ಸ್ಟಾರ್ಟ್ ಆಗಿದೆ. Jan 1 ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸ್ಪೆಷಲ್ ಡೇ ನ್ಯೂ ಇಯರ್ ಫಸ್ಟ್ ಡೇಯಿಂದನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅನ್ನೋದು ಒಂದು ಆಸೆ ಇತ್ತು. ಸೊ ಅವತ್ತಿನ ದಿನದಿಂದನೇ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ಸ್ಟೂಡೆಂಟ್ಸ್ ಒಂದು 20 ಡೇಸ್ ಬಿಫೋರೇ ನನಗೆ ಜಾಯ್ನ್ ಆಗಿದ್ದರು. ಅವ್ರಿಗೆ ಹೇಳಿದ್ದೆ Jan 1 ಸ್ಟಾರ್ಟ್ ಮಾಡೋಣ ಅಂತ. ಬನ್ನಿ ಅವ್ರ ರಿವ್ಯೂ ಕೇಳೋಣ. ಹಾಯ್, ನನ್ನ ಹೆಸರು ಕೋಮಲ ಅಂದ್ಬಿಟ್ಟು. ನಾನು ಮೆಹಂದಿ ಕಲಿಯೋಕ್ಕೆ ತುಂಬ ಆಸೆ ಇತ್ತು. ನಾನು ಇನ್ಸ್ಟಾಗ್ರಾಮ್ ನನ್ನ ಫ್ರೆಂಡ್ ಆ್ಯಕ್ಚುಲಿ ಅದು ಫಾಲೋ ಮಾಡ್ತಾರೆ. ಅಲ್ಲಿ ಮಾನಸ ಮ್ಯಾಮ್ ಸಿಕ್ಕಿದ್ದಾರೆ ನನಗೆ. ನಾನು ಆಲ್ರೆಡಿ ಒಂದ್ಸಲಿ ಅವ್ರು ತುಂಬ ಚೆನ್ನಾಗಿ ಬಿಡ್ತಾರೆ ಅಂದ್ಬಿಟ್ಟು ನನ್ನ ಸಿಸ್ಟರ್ ಮ್ಯಾರೇಜ್ಗೂ ಬ್ರೈಡಿಗೆ ಮೆಹಂದಿ ಬಿಡೋದಕ್ಕೆ ಕಲಿತಿದ್ದೆ. ಅಲ್ಲಿ ಬ್ರೈಡಿಗೆ ಬಿಟ್ಟಿದ್ದು ನೋಡಿದ್ದು ನಂಗೆ ಇಷ್ಟ ಆಗ್ಬಿಟ್ಟು ನಾನು ಕಲಿಯಕ್ಕೆ ಬಂದಿದ್ದೀನಿ. ಕಲಿತು ನಾವು ಬ್ರೈಡ್ಸ್ ಬಿಡ್ಬೋದೇನೋ ಅನ್ನೋ ಹೋಪಲ್ಲಿ ಬಂದಿದ್ದೀನಿ. ಐ ಜಸ್ಟ್ ಹೋಪ್ ಚೆನ್ನಾಗಿ ಕಲಿತೀನಿ ಅಂತ. ಇವತ್ತು ನನ್ನ ಫಸ್ಟ್ ಕ್ಲಾಸು. ಸೊ ತುಂಬ ಖುಷಿಯಲ್ಲಿದ್ದೀನಿ, ಜೋಶಲ್ಲೂ ಇದ್ದೀನಿ. ಚೆನ್ನಾಗಿ ಕಲೀರಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸರೋಜ. ನಮ್ಮದು ಮದ್ದೂರಿಂದ 2 ಕಿಲೋಮೀಟ್ರು ಹಳ್ಳಿ, ಚಾಮನಹಳ್ಳಿ ಅಂತ ನಾನು ಊರಿಂದ ಬಂದಿರೋದು. ಕುಣಿಗಲಲ್ಲಿ ನಾನು ಎಂತಕ್ಕೆ ಬೆಸ್ಟ್ ಸೆಲೆಕ್ಷನ್ ಮಾಡ್ಕೊಂಡೆ ಅಂತಂದ್ರೆ ಪ್ರೊಫೈಲ್ ID ವಿಚಾರಿಸಿದೆ. ಎಲ್ಲದಕ್ಕೂ ಯಾವ್ಯಾವ ಮೆಹಂದಿ ಆಫರ್ಸ್ ಬಿಡ್ತಾರೆ ಅದಕ್ಕೆಲ್ಲ ಯಾವ ಮೆಸೇಜು ಬಿಟ್ಟಿಲ್ಲ ನಾನು. ಎಲ್ಲ ಮೆಸೇಜ್ಗೂ ಹಾಕೋದು, ಅವ್ರು ಏನು ರಿಪ್ಲೈ ಕಳಿಸ್ತಾರೆ ನೋಡೋದು, ಅಮೌಂಟ್ ವ್ಯಾಲ್ಯೂ ಮೇನ್ ಮಾಡ್ತೀನಿ, ಮತ್ತೆ ಅವ್ರದ್ದು ವರ್ಕು ನೋಡ್ತೀನಿ. ನಾನು ಇವ್ರಿಗೆ ವಿಚಾರಿಸಿ ಕೂಡ ನಮ್ಮ ಸಿಸ್ಟರ್ ಬಂದು ಇದೇ ಕುಣಿಗಲ್ಲು, ಅವ್ರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳ್ದೆ ಅದು ಹೇಗಿದೆ ವಿಚಾರಿಸಿ ಫಸ್ಟ್. ಯಾಕೆಂದ್ರೆ ನಾನು ದೂರದಿಂದ ಬರೋದ್ರಿಂದ ಹೋಗಿ ಏನೋ ಒಂದು ಹಳ್ಳಕ್ಕೆ ಬೀಳೋ ಥರ ಆಗ್ಬಾರ್ದು ಪರಿಸ್ಥಿತಿ ಅಂತ ಅಂದ್ಬಿಟ್ಟು ನನ್ನ ಸಿಸ್ಟರ್ಸ್ಗೆ ಹೇಳಿದೆ. ಅವ್ರು ಖುದ್ದಾಗಿ ಬಂದು ವಿಚಾರಣೆ ಮಾಡಿ ಇಲ್ಲ ಅಕ್ಕ ನೀವು ಕಲಿಬೋದು, ಇಲ್ಲಿ ಬಂದರೆ ಬೆಸ್ಟ್ ಅಂತ ಹೇಳಿದ್ರು. ಹಂಗಾಗಿ ನಾನು ಬಂದು ವಿಚಾರಿಸಿದ್ದೀನಿ. ಮಾನ್ಸಮೆ ಒಂದು ಒಳ್ಳೆ ಜಾಗಕ್ಕೆ ಬಂದು ಸೇರಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ತೀರ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಚೆನ್ನಾಗಿ ಕಲಿತೀನಿ ಕೂಡ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿ ಕಲಿ. ಅವ್ರ ರಿವ್ಯೂಸ್ ಎಲ್ಲ ಕೇಳಿ ತುಂಬಾ ಖುಷಿ ಆಯಿತು.
ಆ್ಯಂಡ್ ಡೇ ಒನ್ನು ಕೂಡ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಡೇ ಒನ್ನಲ್ಲಿ ಥಿಯರಿ ಕ್ಲಾಸ್ ಮತ್ತು ಮೆಹಂದಿ ಮಿಕ್ಸಾಲಜಿ ಎಲ್ಲನೂ ಕೂಡ ಟೀಚ್ ಮಾಡಿದೆ. ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಫಸ್ಟ್ ಡೇನೇ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸೆಕೆಂಡ್ ಡೇ ಬಂದು ಬೇಸಿಕ್ ಡಿಸೈನ್ಸ್ ಎಲ್ಲ ಹೇಳ್ಕೊಟ್ಟೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.